hello ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಐಸಿರಿ and welcome to the second episode of ಜಾದುಗಾರರಿದ್ದಾರೆ ಜಾಗೃತಿ. ಲಾಸ್ಟ್ ಎಪಿಸೋಡ್ ಅಲ್ಲಿ ಪ್ರಾಪರ್ಟಿ ಕೊಂಡ್ಕೋಬೇಕಾದ್ರೆ ಅಲ್ಲಿ ನಡೆಯೋ ಕ್ರೈಮ್ಸ್ ಅಂಡ್ ಫ್ರಾಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಹಾಗೆ ಆ ಥರ ಟ್ರ್ಯಾಪಿಂದ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೋಬೇಕು ಅಂತ ನಾನು ನಿಮಗೆ ಕೆಲವು ಪ್ರಿಕಾಷನರಿ ಮೆಷರ್ಸ್ ಕೂಡ ಕೊಟ್ಟಿದ್ದೆ. ಈ ವಿಡಿಯೋ ಅಲ್ಲಿ ನಾನು ಜಾಬ್ ಸರ್ಚ್ ಬಗ್ಗೆ ಹೇಳ್ತೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಜಾಬ್ ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಜಾಬ್ ಬೇಕು. ಜಾಬಿಂದ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಇತ್ತು ಉದ್ಯೋಗಂ ಪುರುಷ ಲಕ್ಷಣಂ ಅಂತ, ಆದರೆ ಇವಾಗ ಅದು ಚೇಂಜ್ ಆಗಿದೆ. ಉದ್ಯೋಗಂ ಸರ್ವ ಮಾನವ ಲಕ್ಷಣಂ ಅಂತ ಆಗಿದೆ. ಆ್ಯಂಡ್ ಇದು ಡಿಜಿಟಲ್ ಯುಗ, ಅಂದರೆ ಆನ್ಲೈನ್ ಯುಗ. ನಮ್ಮ ಪ್ರೊಫೈಲ್ ಅಥವಾ ನಮ್ಮ ರೆಸ್ಯೂಮೇನ ಯಾವುದಾದ್ರೂ ಆನ್ಲೈನ್ ಜಾಬ್ ಸರ್ಚಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿದ್ರೆ ಅಲ್ಲಿರೋ ಕಂಪನೀಸ್ ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಎಜುಕೇಷನ್ ಹಾಗೆ ನಮ್ಮ ಸ್ಕಿಲ್ಸ್ ಬೇಸ್ಡ್ ಮೇಲೆ ನಮಗೆ ಜಾಬ್ನ ಕೊಡ್ತಾರೆ. ಆದ್ದರಿಂದ ನಮಗೆ ಜಾಬ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈ ಆನ್ಲೈನ್ ಜಾಬ್ ಸರ್ಚಿಂಗ್ ಪ್ಲಾಟ್ಫಾರ್ಮ್ಸಲ್ಲಿ ಕೂಡ ತುಂಬ ಜನ ಫ್ರಾಡ್ಸ್ಟರ್ಸ್, ತುಂಬ ಜನ ಜಾದುಗಾರರು ನಮ್ಮನ್ನ ಯಾಮರ್ಸೋಕ್ಕೆ ರೆಡಿಯಾಗಿರ್ತಾರೆ. ಇದಕ್ಕೆ ನನಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬ ಹುಡುಗಿ ಬಬ್ಲಿ ಚಿಂಕಿ ಕುಮಾರಿ ಅನ್ನೋ ಒಂದು ಲೇಡಿ ತನ್ನ ಮೆಟರ್ನಿಟಿ ಲೀವಲ್ಲಿ ಇರ್ತಾಳೆ. ತನ್ನ ಬೇಬಿನ ಟೇಕ್ ಕೇರ್ ಮಾಡ್ತಾ ಇರೋ ಟೈಮಲ್ಲಿ ಅವ್ಳಿಗೆ ಸ್ವಲ್ಪ ಫ್ರೀ ಟೈಮ್ ಕೂಡ ಸಿಗುತ್ತೆ. ಸೊ ಅದಕ್ಕೆ ಶಿ ಥಾಟ್, ನಾನು BTech ಗ್ರ್ಯಾಜುಯೇಟ್ ಆ್ಯಂಡ್ ಮೋರ್ ನಾನು ತುಂಬ ಫ್ರೀ ಟೈಮ್ ಇದ್ದಾಗ ಖಾಲಿ ಕೂತ್ಕೊಳ್ಳೋದ್ರ ಬದಲು ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ ಅಥವಾ ವರ್ಕ್ ಫ್ರಮ್ ಹೋಮ್ ಏನಾದರೂ ಮಾಡ್ತೀನಿ, ಸೊ ದಟ್ ಐ ಕ್ಯಾನ್ ಫೈನಾನ್ಷಿಯಲಿ ಕಾಂಟ್ರಿಬ್ಯೂಟ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಟು ಮೈ ಹೋಮ್ ಅನ್ನೋ ಒಂದು ಇಂಟೆನ್ಷನಿಂದ ಅವರು ತಮ್ಮ ರೆಸ್ಯೂಮೇನ ಒಂದು ಆನ್ಲೈನ್ ಜಾಬ್ ಸರ್ಚಿಂಗ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಒಂದು ಕಂಪನಿ ಅವ್ರದ್ದು ಸರ್ಟಿಫಿಕೇಟ್ಸ್ ವೆರಿಫೈ ಆದಮೇಲೆ, ಅವ್ರದ್ದು ಆನ್ಲೈನ್ ಇಂಟರ್ವ್ಯೂ ಆದಮೇಲೆ ಅವ್ರಿಗೆ ಒಂದು ಜಾಬ್ ಕೊಡ್ತಾರೆ. ಅದಕ್ಕೆ ಸಂಬಳ ಒಂದು ತಿಂಗಳಿಗೆ 25,000. ಸರಿ, ಜಾಬ್ ಬಂತು. ಕಂಪನಿಯವ್ರು ಹೇಳ್ತಾರೆ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರದ್ದು ಲಿಂಕ್ ನಿಮಗೆ ಕಳಿಸ್ತೀನಿ, ನೀವು ಅದರಲ್ಲಿ ಜಾಯಿನ್ ಆಗಿ, ಅದು ಒಂದು ಆಫೀಸ್ ಗ್ರೂಪ್ ಥರ ಅಂತ ಹೇಳ್ತಾರೆ. ಬಬ್ಲಿ ಚಿಂಕಿ ಕುಮಾರಿ ಸರಿ ಅಂತ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯಿನ್ ಆಗ್ತಾರೆ. ಜಾಯಿನ್ ಆದಮೇಲೆ ಆ ಬೇರೆ ಎಂಪ್ಲಾಯೀಸ್ ಏನಿರ್ತಾರಲ್ವ, ಆ ಎಂಪ್ಲಾಯೀಸ್ ಎಲ್ಲರೂ ಒಂದು ಮೆಸೇಜಸ್ ಕಳಿಸ್ತಾ ಇರ್ತಾರೆ. ಅಂದರೆ ನಾನು ಈ ತಿಂಗಳಲ್ಲಿ ಇಷ್ಟು ಇನ್ಸೆಂಟಿವ್ಸ್ನ ಸಂಪಾದಿಸಿದ್ದೀನಿ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಕಂಪನಿ ಅಂತ ಫ್ಲವರಿ ವರ್ಡ್ಸಿಂದ ಥ್ಯಾಂಕ್ಸ್ ಗಿವಿಂಗ್ ಮೆಸೇಜಸ್ನ ಹಾಕ್ತಾರೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಬಬ್ಲಿ ಚಿಂಕಿ ಕುಮಾರಿ ಕಂಪನಿಯವ್ರು ಕೇಳ್ತಾಳೆ, ಏನು ಇನ್ಸೆಂಟಿವ್ಸು, ನಾನು ಕೂಡ ಇನ್ಸೆಂಟಿವ್ಸ್ನ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಆವಾಗ ಕಂಪನಿಯವ್ರು ಹೇಳ್ತಾರೆ, ನೀವು ಈ ಥರ ಇನ್ಸೆಂಟಿವ್ಸ್ ಪಡಿಬೇಕಾದ್ರೆ ನೀವೊಂದು ಮೆಂಬರ್ಶಿಪ್ ತೊಗೋಬೇಕು. ಆ ಮೆಂಬರ್ಶಿಪ್ 10,000 ರುಪೀಸು. ಅದು ಒಂಥರ ಡೆಪಾಸಿಟ್ ಥರ 10,000 ರುಪೀಸು. ನೀವು ಯಾವಾಗ ಫರ್ದರ್ ಆಗಿ ಜಾಬ್ ಬಿಡ್ತಿರ್ತೀರಲ್ವಾ, ಆವಾಗ ಆ 10,000 ರುಪೀಸ್ನ ನಿಮಗೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಬಬ್ಲಿ ಚಿಂಕಿ ಕುಮಾರಿ ಯೋಚನೆ ಮಾಡಿ, ಸರಿ ಓಕೆ, ನಾನು 10,000 ರುಪೀಸ್ ಕೊಟ್ಟು ನಾನು ಮೆಂಬರ್ಶಿಪ್ನ ಇಸ್ಕೊತೀನಿ ಅಂತ ಇಸ್ಕೊತಾಳೆ. ಅದಾದಮೇಲೆ ಬಬ್ಲಿ ಚಿಂಕಿ ಕುಮಾರಿ ಒಂದು ತಿಂಗಳಲ್ಲಿ 40,000 ಇನ್ಸೆಂಟಿವ್ಸ್ನ ಸಂಪಾದಿಸ್ತಾಳೆ. ಆವಾಗ ಕಂಪ್ನಿಯವ್ರು ಹೇಳ್ತಾರೆ, ನಿಮ್ದು ಏನೇನು ಇನ್ಸೆಂಟಿವ್ಸ್ ಇದೆ ಅಲ್ಲ, ಅದು ನಮ್ಮ ಕಂಪನಿಯಲ್ಲೇ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ದೀವಿ. ಆ ಅಕೌಂಟಲ್ಲಿ ನಿಮ್ಮ ಇನ್ಸೆಂಟಿವ್ಸ್ ಎಲ್ಲ ಕ್ರೆಡಿಟ್ ಆಗುತ್ತೆ ಆ್ಯಂಡ್ 1 ಇಯರ್ ಆದ ನಂತರ ಆ ಇನ್ಸೆಂಟಿವ್ಸ್ನ ನೀವು ವಿಡ್ರಾ ಮಾಡ್ಕೋಬೋದು ಅಂತ ಹೇಳ್ತಾರೆ. ಸರಿ ಓಕೆ ಅಂತ ಬಬ್ಲಿ ಚಿಂಕಿ ಕುಮಾರಿ ಅದಕ್ಕೆ ಕೂಡ ಆಕ್ಸೆಪ್ಟ್ ಮಾಡ್ತಾಳೆ. ಕೆಲವು ದಿನಗಳ ನಂತರ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಬೇರೆ ಬೇರೆ ಎಂಪ್ಲಾಯೀಸು ನನಗೆ ಅಪ್ ಟು 1,00,000 ಇನ್ಸೆಂಟಿವ್ಸ್ ಬರ್ತಾ ಇದೆ ಅಂತ ಮೆಸೇಜ್ ಹಾಕೋಕ್ಕೆ ಶುರು ಮಾಡ್ತಾರೆ. ಆವಾಗ ಬಬ್ಲಿ ಚಿಂಕಿ ಕುಮಾರಿ ಕಂಪನಿಯವ್ರಿಗೆ ಹೇಳ್ತಾಳೆ, ನನಗಿವಾಗ ಸ್ವಲ್ಪ ಅಮೌಂಟ್ ಆಫ್ ಇನ್ಸೆಂಟಿವ್ ಬರ್ತಾ ಇದೆ, ವೆರಸ್ ಬೇರೆಯವ್ರಿಗೆ ಜಾಸ್ತಿ ಅಮೌಂಟ್ ಆಫ್ ಇನ್ಸೆಂಟಿವ್ ಬರ್ತಾ ಇದೆ, ನಾನು ಕೂಡ ಅಷ್ಟು ಇನ್ಸೆಂಟಿವ್ ಪಡಿಬೇಕಂದ್ರೆ ನಾನೇ ಮಾಡಬೇಕು ಅಂತ ಕೇಳಿದಾಗ ಕಂಪನಿಯವ್ರು ಹೇಳ್ತಾರೆ, ನಿಮ್ಮದು ಸ್ಕೀಮ್ ಬೇರೆ ಆ್ಯಂಡ್ ಅವ್ರದ್ದು ಇನ್ಸೆಂಟಿವ್ ಸ್ಕೀಮ್ ಬೇರೆ, ನೀವು ಕೂಡ ಅಷ್ಟೇ ಇನ್ಸೆಂಟಿವ್ ಸ್ಕೀಮ್ನ ಪಡಿಬೇಕಂದ್ರೆ ನೀವು ಮೆಂಬರ್ಶಿಪ್ನ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಬ್ಲಿ ಆ ಹೆಚ್ಚು ಇನ್ಸೆಂಟಿವ್ಗೆ ಅಟ್ರಾಕ್ಟ್ ಆಗಿ, ಸರಿ ಮೆಂಬರ್ಶಿಪ್ ಪಡಿಬೇಕಂದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಮೆಂಬರ್ಶಿಪ್ ಏನಿದೆ ಅಲ್ವಾ, ಅದನ್ನು 1,00,000 ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಬಬ್ಲಿಗೆ ಸ್ವಲ್ಪ 1,00,000 ಜಾಸ್ತಿ ಅಮೌಂಟ್ ಆಯಿತು ಅಂತ ಸ್ವಲ್ಪ ಕಸಿವಿಸಿ ಆಗ್ತಾಳೆ. ಅದನ್ನು ಈ ಕಂಪನಿಯವ್ರು ಅಬ್ಸರ್ವ್ ಮಾಡಿ, ಇಲ್ಲ ನೀವು ನಿಮ್ಮ ಮೆಂಬರ್ಶಿಪ್ನ ಅಪ್ಗ್ರೇಡ್ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಅಮೌಂಟ್ ಆಫ್ ಇನ್ಸೆಂಟಿವ್ ಬರುತ್ತೆ ಆ್ಯಂಡ್ ಮೋರೆವರ್ ಆ 1,00,000 ಏನಿದೆ ಅಲ್ವಾ, ಅದನ್ನು ಡೆಪಾಸಿಟಾಗಿ ಕನ್ಸಿಡರ್ ಮಾಡಿ ನೀವು ಜಾಬ್ ಬಿಡ್ತಾ ಇರೋ ಸಮಯದಲ್ಲಿ ಆ 1,00,000 ನಿಮಗೆ ಕೊಟ್ಬಿಡ್ತೀವಿ ಅಂತ ಫುಲ್ ಅಶ್ಯೂರೆನ್ಸ್ ಕೊಟ್ಟು ಫುಲ್ಲು ಟ್ರ್ಯಾಪ್ ಮಾಡೋ ಥರ ಮಾಡಿಬಿಟ್ಟಿರ್ತಾರೆ. ಸೊ ಬಬ್ಲಿ ಚಿಂಕಿ ಕುಮಾರಿ ಹಳೆ ಕಂಪನಿಯಲ್ಲಿ ಕಷ್ಟಪಟ್ಟು ದುಡ್ದಿರೋ ಅಮೌಂಟ್ನ ಸೇವ್ ಮಾಡಿಕೊಂಡು ಈ ಕಂಪನಿಗೆ ಕೊಟ್ಬಿಟ್ಟು ಈ ಕಂಪನಿಯಲ್ಲಿರೋ ಮೆಂಬರ್ಶಿಪ್ನ ಅಪ್ಗ್ರೇಡ್ ಮಾಡಿಸ್ಕೊಂಡು ಹೊಸ ಸ್ಕೀಮಿಗೆ ಜಾಯ್ನ್ ಆಗ್ತಾಳೆ. ಅವಳು 1,00,000 ರೂಪೀಸ್ ಕೊಟ್ಟು ಮೆಂಬರ್ಶಿಪ್ ಅಪ್ಗ್ರೇಡ್ ಮಾಡಿಸ್ಕೊಂಡಿದ್ದ ನಂತರ
ನೆಕ್ಸ್ಟ್ ಡೇ ಆ ಕಂಪನಿಯವರು ಯಾರು ಬಬ್ಲಿ ಚಿಂಕಿ ಕುಮಾರಿದು ಫೋನ್ ಎತ್ತುತ್ತಾ ಇದ್ದಿಲ್ಲ. ಆ ಟೆಲಿಗ್ರಾಮ್ ಗ್ರೂಪ್ನ ಕ್ಯಾನ್ಸಲ್ ಮಾಡಿರ್ತಾರೆ, ಆ ಚಾಟ್ಸ್ ಏನಿರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡಿರ್ತಾರೆ. ಆ್ಯಂಡ್ ಕಂಪನಿಯವರು ಯಾರು ರೆಪ್ರೆಸೆಂಟೇಟಿವ್ ಆಗಿ ನಿಂತ್ಕೊಂಡು ಬಬ್ಲಿ ಚಿಂಕಿ ಕುಮಾರಿ ಜೊತೆ ಮಾತಾಡ್ತಿದ್ರೋ ಅವರು ಕೂಡ ತಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡು ತಮ್ಮೆಲ್ಲ ಕಾಂಟ್ಯಾಕ್ಟ್ಸ್ನ ಕಟ್ ಮಾಡಿಬಿಡ್ತಾರೆ. ಆವಾಗ ಬಬ್ಲಿ ಚಿಂಕಿ ಕುಮಾರಿಗೆ ಹೆವಿ ಭಯ ಆಗಿ ನಾನು 1 lakh rupeesನ ಪೇ ಮಾಡಿದ್ದೀನಿ, ಅದ್ರ ಮೇಲೆ ಅದು ಫಸ್ಟ್ 10,000 rupees ಕೂಡ ಪೇ ಮಾಡಿದ್ದೀನಿ ಅಂತ ಅವಳಿಗೆ ಫುಲ್ ಭಯ ಆಗಕ್ಕೆ ಶುರು ಆಗುತ್ತೆ. ಅದಾದ್ಮೇಲೆ ಅವಳಿಗೆ ತಿಳಿಯುತ್ತೆ, ಇಲ್ಲ, ಈ 1 lakh rupees ಆ್ಯಂಡ್ ಫಸ್ಟ್ ಕಟ್ಟಿರೋ 10,000ನ ಈ ಕಂಪನಿಯ ಜಾದೂಗಾರರು ಮಾಯ ಮಾಡಿದ್ದಾರೆ, ಐ ಬೀನ್ ಚೀಟೆಡ್ ಅಂತ ಬಬ್ಲಿ ಚಿಂಕಿ ಕುಮಾರಿಗೆ ರಿಯಲೈಸ್ ಆಗುತ್ತೆ. ಸೊ ಈ ಕಥೆಯಲ್ಲಿ ಬಬ್ಲಿ ಚಿಂಕಿ ಕುಮಾರಿ ಮಾಡಿರೋ ಮಿಸ್ಟೇಕ್ಸ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಒನ್, ಬಬ್ಲಿ ಚಿಂಕಿ ಕುಮಾರಿ ಯಾವುದಾದ್ರೂ ಒಂದು ಬ್ರ್ಯಾಂಡೆಡ್ ಜಾಬ್ ಸರ್ಚಿಂಗ್ ಪ್ಲಾಟ್ಫಾರ್ಮ್ಸ್ ಅಥವಾ ಬ್ರ್ಯಾಂಡೆಡ್ ಕಂಪನಿ ಜೊತೆ ಟೈಅಪ್ ಆಗಿಲ್ಲ. ಅವಳು ಯಾವುದೋ ಒಂದು छोटा मोटा ಕಂಪನಿ ಜೊತೆ ಅವಳು ತನ್ನ ಜಾಬ್ನ ಹುಡುಕೊಂಡು ಅವಳು ಟೈಅಪ್ ಆಗಿರೋದು. ಆ್ಯಂಡ್ ಸೆಕೆಂಡ್ ಒನ್, ಫೇಕ್ ರಿವ್ಯೂಸ್ ಆ್ಯಂಡ್ ಜೆನ್ಯೂನ್ ರಿವ್ಯೂಸ್ದು ಡಿಫ್ರೆನ್ಸ್ನ ತಿಳ್ಕೋಬೇಕು. ಫಾರ್ ಇನ್ಸ್ಟೆನ್ಸ್, ಒಂದು ಕಂಪನಿಗೆ 5 ರೇಟಿಂಗ್ಸ್ ಇದೆ, ಬಟ್ 5 ರೇಟಿಂಗ್ಸ್ ಕೊಟ್ಟಿದ್ದು ಓನ್ಲಿ ಒಂದು 10 to 15 ಮೆಂಬರ್ಸ್ ಅಂದರೆ ಅದು ಅಷ್ಟು ನಂಬರ್ ಥರ ಇರಲ್ಲ. ಬಟ್ ಯಾವುದಾದ್ರೂ ಬೇರೆ ಕಂಪನಿಗೆ ಲೈಕ್ ನಿಯರಿಂಗ್ ಟು 4.8 or 4.6 ರೇಟಿಂಗ್ ಇದೆ, ಬಟ್ ರೇಟಿಂಗ್ ಕೊಟ್ಟಿರೋರು ಲೈಕ್ 1000 ಮೆಂಬರ್ಸ್, ಲ್ಯಾಕ್ಸ್ ಟುಗೆದರ್ ಮೆಂಬರ್ಸ್ ಆದಾಗ ಅದು ಒಂಥರ ಜುನಿಯರ್ ಕಂಪನಿ ಅಂತ ನಾವು ಅದನ್ನ ತಿಳ್ಕೊಬಹುದು. ಆ್ಯಂಡ್ ಥರ್ಡ್ ಒನ್, ನೀವು ಯಾವ ಕಂಪನಿಗೆ ಸೇರ್ತಾ ಇದ್ದೀರಾ ಆ ಕಂಪನಿದು ವೆಬ್ಸೈಟ್ ಚೆಕ್ ಮಾಡಬೇಕು, ಗೂಗಲಲ್ಲಿ ರಿವ್ಯೂಸ್ ಹೇಗಿದೆ ಅಂತ ಚೆಕ್ ಮಾಡಬೇಕು, ಅದರದ್ದು URL ಅಡ್ರೆಸ್ನ ಚೆಕ್ ಮಾಡಬೇಕು. ಈ ಥರ ಒಂದು ಕಂಪನಿಗೆ ಸೇರೋಕ್ಕೂ ಮುಂಚೆ ಆ ಕಂಪನಿದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕೆಲವು ಅನ್ಬ್ರ್ಯಾಂಡೆಡ್ ಕಂಪನೀಸ್ಗಳು ನೀವು ಸ್ವಲ್ಪ ಸಮಯ ಕೆಲಸ ಮಾಡಿ ಬಟ್ ಹೆಚ್ಚು ಸಂಬಳ ಕೊಡ್ತೀವಿ ಅಂತ ಹೇಳ್ತಾರಲ್ವಾ, ಆ ಥರ ಕಂಪನೀಸ್ ಜೊತೆ ಸ್ವಲ್ಪ ಎಚ್ಚರ ವಹಿಸಬೇಕು. ನಾವು ಕೆಲಸ ಮಾಡಿ ಕಷ್ಟಪಟ್ಟು ಹಣನ ಸಂಪಾದಿಸೋದು ಎಷ್ಟು ಮುಖ್ಯನೋ ಆ ಕಷ್ಟಪಟ್ಟಿದ್ದ ಹಣನ ಇಂಥ ಫ್ರಾಸ್ಟರ್ಸ್ ಇಂದ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಬಿಕಾಸ್ ಹಣ ಯಾರಿಗೂ ಸುಮ್ಮನೆ ಬರಲ್ಲ. ಐ ಹೋಪ್ ಈ ವಿಡಿಯೋಲಿ ನಾವು ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗಿದೆ ಅಂತ ಅನ್ಕೊತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಇನ್ನ ಹೊಸ ಒಂದು ಟಾಪಿಕ್ ಜೊತೆ ನಿಮ್ಮ ಹತ್ರ ಬರ್ತೀವಿ. And please do share, like and subscribe to our channel, and please let us know your feedback on this video. Thank you so much.